ನಿಮ್ಮೆಲ್ಲರೂ ಇವತ್ತು ಕರೆದಿದ್ದ ಉದ್ದೇಶ ಏನಂದರೆ 2 ರೀಸನ್ಗೆ. ಒಂದು, ಸಬ್ಸಿಡಿ ವಿಚಾರವಾಗಿ ಏನು ಇವಾಗ ಊಹಾಪೋಹಗಳು ಬಂದಿದೆ, ಪ್ಲಸ್ ಅದು ಆಗ್ತಾನೂ ಇಲ್ಲ. ಸಬ್ಸಿಡಿ ತುಂಬ ವರ್ಷಗಳಿಂದ ನಿಂತಿದೆ, ಆ ಸಬ್ಸಿಡಿ ರಿಲೀಸ್ ಆಗ್ತಾ ಇಲ್ಲ. ಫಸ್ಟು ನಿರ್ಮಾಪಕರಿಗೆ ಮತ್ತು ನಮ್ಮ ಪ್ರದರ್ಶಕರಿಗೆ, ವಿತರಕರಿಗೆ ಏನು ಸಪೋರ್ಟ್ ಆಗಬೇಕು ಆ ವಿಚಾರವಾಗಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಪದಾಧಿಕಾರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಿತ್ತು. ನಮಗೆ ಮೀಡಿಯಾದಿಂದ ಚಿತ್ರಲೋಕ.com ಆಗಲಿ ಇನ್ನೊಂದು ಎರಡರಲ್ಲಿ ಇದು ಬಂದಿದೆ ವಿಚಾರ. 93ರ ಒಂದು ಸಂಭ್ರಮ ಮಾಡ್ತಾರೆ ಅನ್ನೋ ವಿಚಾರ ನಮ್ಮೆಲ್ಲರೂ ಕಿವಿಗೆ ಬಿದ್ದಾಗ ಇದು ಮಾಡಬಾರ್ದು, ಇದಕ್ಕೆ ಅವಶ್ಯಕತೆ ಇಲ್ಲ, ಮಾಡಬಾರ್ದು ಅನ್ನೋದಕ್ಕಿಂತ ಇದು ಚೆನ್ನಾಗಿ ದುಡ್ಡು ಬಂದು ಎಲ್ಲರಿಗೂ ಅನುಕೂಲವಾಗಿ ಆ ಸಂತೋಷನ ಸಂಭ್ರಮನ ಒಂದು ತಗೊಳ್ಳೋ ಒಂದು ಮನಸ್ಥಿತಿ ಪರಿಸ್ಥಿತಿ ಇದ್ರೆ ಮಾಡೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತೇನೋ. ಆದರೆ ಇಲ್ಲಿ ಆ ಪರಿಸ್ಥಿತಿಗಳಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಈಸಿನಲ್ಲಿ ನಾನು ಇದ್ದಿದ್ದರಿಂದ ಇಲ್ಲಿ ಒಂದು ಏನು ನಡೀತಾ ಇದೆ ಅನ್ನೋದು ಗೊತ್ತಿರೋದ್ರಿಂದ ಈ ವಿಚಾರನ ನಾನು ಕೈಗೆ ತೊಗೊಂಡಿದ್ದು. 93ರ ಸಂಭ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ನಮ್ಮ ಮಂಜು ಸರ್ ಅವರು ಮಾತಾಡಿದ್ರು, ಇಸಿ ಆದಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳ್ತಾರೆ. ಇಸಿ ಅಲ್ಲ ಸರ್, ನೀವೇ ಆ ಒಂದು ಚರ್ಚೆನ ಇಸಿನಲ್ಲಿ ಇಡೋದೇ ತಪ್ಪು. ದಯವಿಟ್ಟು ಆ ವಿಚಾರಗಳನ್ನ ಮಾಡಬೇಡಿ. ಅದ್ರ ಬದಲಾಗಿ ನಮಗೆ ನಿರ್ಮಾಪಕರಿಗಾಗಲಿ ನಮ್ಮ ಈ 3 ಪ್ರದರ್ಶಕರಿಗೆ ವಿತರಕರಿಗೆ ಏನು ಅನುಕೂಲ ಮಾಡಬೇಕು ಆ ವಿಚಾರದಲ್ಲಿ ನೀವು ಚರ್ಚೆನ ಮಾಡಿ ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಈ ರೀತಿಯಾಗಿ ಅದು 25 ವರ್ಷಕ್ಕೆ ಮಾಡ್ತಾರೆ, 50 ವರ್ಷಕ್ಕೆ ಮಾಡ್ತಾರೆ, 75 ವರ್ಷಕ್ಕೆ ಮಾಡ್ತಾರೆ, 100 ವರ್ಷಕ್ಕೆ ಮಾಡ್ತಾರೆ ಪ್ಲಾಟಿನಮ್ ಅಂತ. ಈ ಇದ್ರಾಗಿ ನಾವೆಲ್ಲರೂ ಸೇರಿ ಅಷ್ಟೊತ್ತಿಗೆ ನಮ್ಮ ಒಂದು ಚಿತ್ರರಂಗನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ, ಎಲ್ರಿಗೂ ಅನುಕೂಲವಾಗಿ. ನಿರ್ಮಾಪಕರುಗಳಿಗೆ ಏನೇನು ಅನುಕೂಲ ಬೇಕು ನೋಡಿ, ವಾಣಿಜ್ಯ ಮಂಡಳಿಯಿಂದ ಒಂದು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ತುಂಬ ನಿರ್ಮಾಪಕರುಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ 1-2 ದೊಡ್ಡ ಸಿನಿಮಾಗಳು ಮಾಡಿದ್ರೆ ಉದ್ಯಮ ನಡೆಯಲ್ಲ ಸರ್. ಎಲ್ಲ ಸಣ್ಣ ಸಿನಿಮಾನೂ ಆಗಬೇಕು, ದೊಡ್ಡ ಸಿನಿಮಾನೂ ಆಗಬೇಕು. ಎಲ್ಲ ಸಿನಿಮಾಗಳು ನಡೀತಾ ಇದ್ದಾಗ ಮಾತ್ರ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ಕೆಲಸ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಗಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ಕೆಲಸ ಸಿಗುತ್ತೆ. ಆಗ ಎಲ್ಲ ರೀತಿ ನಿರ್ಮಾಪಕರುಗಳು ಈ ಥರ ಸಿನಿಮಾ ಮಾಡಬೇಕಂದ್ರೆ ಅವ್ನಿಗೆ ಹಾಕಿದ ಹಣ ವಾಪಸ್ ಬರಬೇಕು. ಹಾಕಿದ ಹಣ ವಾಪಸ್ ಬಂದಾಗ ಮಾತ್ರ ಅವ್ನು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಚಿತ್ರರಂಗನೇ ನಿಂತೋಗುತ್ತೆ. ಅದಕ್ಕೆ ಅವಕಾಶ ಆಗಬಾರ್ದು. ನಿರ್ಮಾಪಕರು ಹಣ ಎತ್ತಕ್ಕೆ ಏನು ಮಾಡಬೇಕು ಅದ್ರ ವಿಚಾರವಾಗಿ ಚರ್ಚೆ ಮಾಡಿ ಏನಾದರೂ ಈ ಒಂದು ಶಾರ್ಟ್ಲಿ ನೀವು ಒಂದು ಡಿಸಿಷನ್ ತಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮೆಲ್ರಿಗೂ ತುಂಬ ಅನುಕೂಲ ಆಗುತ್ತೆ. ಇದನ್ನು ನಾವು ನಿಮ್ಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು OTT ಪ್ಲಾಟ್ಫಾರ್ಮ್ ಮಾಡಿ, ಇಲ್ಲಾಂದರೆ ನಿರ್ಮಾಪಕರಿಗೆ ಇವಾಗ ನೋಡಿ ನಾವು ಸರ್ಕಾರದಿಂದ ಜಾಗ ತೊಗೊಂಡು ಎಲ್ಲರಿಗೂ ಒಂದು ಬಡಾವಣೆ ಮಾಡಬೇಕಂತ ನಾವೆಲ್ಲ ಮಾತಾಡ್ತಿದ್ವಿ. ವಸತಿ ಬಡಾವಣೆ ಮಾಡೋ ಅಂತ ಅನುಕೂಲ. ಈ ಥರದ್ದು ಯಾವುದಾದ್ರೂ ವಿಚಾರಗಳನ್ನ ಮುಂದೆ ತಗೊಂಡು ನೀವು ಡಿಸಿಷನ್ಸ್ ತಗೊಂಡ್ರೆ ಒಳ್ಳೇದಾಗತ್ತೆ. ದಯವಿಟ್ಟು 93ರ ಸಂಭ್ರಮ ನಮ್ಮ ಯಾರಿಗೂ ಇಷ್ಟ ಇಲ್ಲ. ಅದನ್ನು ಇಸಿನಲ್ಲಿ ಇಡೋದೇ ತಪ್ಪು ಅಂತ ನಮ್ಮೆಲ್ಲರ ಅನಿಸಿಕೆ. ಬೇರೆ ವಿಚಾರಗಳನ್ನ ತಗೊಂಡು ಮಾಡಿ ಸರ್. ಹಾಗೆ ಸಬ್ಸಿಡಿ ವಿಚಾರ ಹೇಳಬೇಕಂದ್ರೆ ಫಸ್ಟು 125 ಸಿನಿಮಾಗೆ ಸಬ್ಸಿಡಿ ಕೊಡ್ತಾ ಇದ್ರು. ಆಮೇಲೆ ಬೊಂಬಾಯಿ ಅವರು ಅದನ್ನು ಅನೌನ್ಸ್ ಮಾಡಿದ್ರು 200 ಚಿತ್ರಗಳಿಗೆ ಕೊಡ್ತೀನಿ ಅಂತ. 200 ಚಿತ್ರಗಳಿಗೆ ಬಂದಿದ್ದು ಅದು ಸ್ಟಾಪ್ ಆಗಿದೆ ಅನ್ನೋದು ಲಾಸ್ಟ್ ಟೈಮ್ ನಾವು ಇಸಿನಲ್ಲಿದ್ದಾಗ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಆಗ್ತಾ ಇಲ್ಲ ಅನ್ನೋದು ಇಸಿಗೆ ಬಂದಿಲ್ಲ. ಅದು ಆದರೆ 200 ಚಿತ್ರಗಳಿಗಾಗಿತ್ತು. ಆದರೆ ಮತ್ತೆ ಕಾಂಗ್ರೆಸ್ ಸರ್ಕಾರದ್ದು ಬಂದ ಮೇಲೆ 125 ಸಿನಿಮಾಗಳಿಗೆ ಅವ್ರು ಮಾಡಿದ್ದಾರೆ. 125 ಸಿನಿಮಾ ಬೇಡ, ದಯವಿಟ್ಟು ಅದು 200 ಸಿನಿಮಾಗಳಿಗೇನೆ ಮಾಡಿ. ಆಮೇಲೆ ಆ ಸಬ್ಸಿಡಿನ ದಯವಿಟ್ಟು ಜಾಸ್ತಿ ಮಾಡಿ. ಯಾವುದಾದ್ರು ಗೌರ್ಮೆಂಟ್ ಎಲ್ಲೆಲ್ಲೋ ಕೊಡ್ತಾ ಇದ್ದಾರೆ ದುಡ್ಡು. ಆದರೆ ನಿರ್ಮಾಪಕರುಗಳಿಗೆ ಇಲ್ಲಿ ಬ್ಯಾಂಕಿಂದ ಲೋನು ಕೊಡಲ್ಲ, ಸರ್ಕಾರದಿಂದನೂ ದುಡ್ಡು ಕೊಡಲ್ಲ. ಅಂದರೆ ನಿರ್ಮಾಪಕರುಗಳು ಹೆಂಗೆ ಸಿನಿಮಾ ಮಾಡ್ತಾರೆ? ಖಂಡಿತ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಮಾಡಿ ಸರ್. ಆ ವಿಚಾರ ಇಸಿ ಬಂದೇ ಇಲ್ಲ ಸರ್. ಕೇಳಿದೀವಿ. ಆಮೇಲೆ ನೋಡಿ ಜಯಸಿಂಹ ಮುಸುರಿ ಅವರು ಇದ್ರು, ಅವರು ಮಾತಾಡಿದ್ದಾರೆ ಅಲ್ವಾ ಸರ್? ನಮ್ಮ ಗಮನಕ್ಕೆ ಬಂದಿಲ್ಲ ಅಲ್ವಾ ಸರ್? ನೋಡಿ ಜಯಸಿಂಹ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.